ಅದು ಹಿಂದೆ ಕೇಳ್ತದೆ ಹೆಣ್ಣು ಬೇಕು ಅಮ್ಮಯ್ಯಾವು, ಅದು ಗಂಡ ಬಾವಿಗಿರ್ತದ ಆವತ್ತದು. ಹೌದಾ ಇಲ್ಲ? ಹೆಣ್ಣು ಬೇಕೇನಂತದ ಮಯ್ಯಾವು ಅಂದ್ರೆ ನಾ ಬರಲಿ, ಗಂಡ ಬಾವು ಆವತ್ತು ಬಾತವ. ಅವಕ್ಕೂ ಹಿಂದಿ ಚಂದ ಮಾತಾಡ್ತಾವ. ನಾವಿದ್ರೆ ಮ್ಯಾವ್ ಅಂತವತ್ತು ನಾವು ಅಂತೀವಿ. ಮ್ಯಾವ್ ಅಲ್ಲ, ಮಯ್ಯಾವು. ನಾ ಬರಲಿ ಅದು ಕೇಳ್ತದೆ. ಕತ್ತಿ ಕನ್ನಡ ಹೈಕ್ಯ ಅದು ಕೇಳ್ತದೆ. ಭಗವಂತ ನೀ ಅದೇನಿಲ್ಲ ಓ ಯಪ್ಪ, ನನಗೆ ಕುಂಬಾರ ಮಣ್ಣು ಹೊರಸ್ಲಾಕತ್ತಾರ, ಕಲ್ಲು ಹೊರಸ್ಲಾಕತ್ತಾರ, ಸಿಂಧಿ ಪರಕೆ ಹೊರಸ್ಲಾಕತ್ತಾರ, 40 ವರ್ಷದ ಆಯುಷ್ಯ ತೊಗೊಂಡು ಏನು ಮಾಡಲಿ, ನನಗೆ 20 ವರ್ಷ ಸಾಕು ಯಪ್ಪ. ಹೈಕ್ಯ ಸ್ಟ್ರೈಕ್ ಮಾಡು ಏನ್ರಿ. ಒಂದು ಸವನು ಒದರ್ಲಕತ್ತು 100 ಕತ್ತಿಗಳು ಹೋಗಿ ಭಗವಂತನ ಕೈಲಾಸಕ್ಕೆ ಕೀಸರು ಬಾಸರು ಇಡ್ತದೆ. ಹೈಕ್ಯ ಎಲ್ಲಿ ಬೇಕಲ್ಲಿ ಕಂಬಕ್ಕೆ ಓದಿಲಕತ್ತು. ಕೈಲಾಸದಾಗ ರೀ ಅವಂದೆಲ್ಲ ಪರಮಾತ್ಮದಿಂದ ಬಂಗಾರ ಕಂಬ ವಜ್ರದಿಂದ ಹಾರ ಗೀರ ಎಲ್ಲ ಕಟ್ಕೊಂಡಿದ್ದ. ಇವು ಕತ್ತಿಗಳು ಹೋಗಿ ಒಂದು ಸೌಂಡ್ ಒದಿಲಕತ್ತು. ಹೈಕ್ಯ ಅವ ಪರಮಾತ್ಮದ ಹೊರಗೆ ಬಂದು ನೋಡ್ದ. ಅಬೇ ಕ್ಯಾ ಹೋಗೈತಿ ರೇಕು ಐಸೆ ಕ್ಯೂ ಪಗಾರ ರೇ? ಏನಾಗ್ಯದ ನೀನು ಹೀಗೆ ಬದರ್ಲಕತ್ತೀರಿ? ಇಲ್ಲ ಪರಮಾತ್ಮ, ಅಲ್ಲ ನಮ್ದು ಏನದಲ್ಲಿ ಭೂಮಿ ಮೇಲೆ ಕೆಲಸ ಏನ್ರಿ? ಯಾರ್ದಾರ ಮನೆ ಮಣ್ಣು ಹೊರಬೇಕು, ಯಾರ್ದಾರ ಮನೆಗೆ ಅಂದ ಕಲ್ಲು ಹೊರಬೇಕು, ಯಾರ್ದಾರ ಮನೆಗೆ ಸಿಂಧಿ ಪರಕೆ ಹೊರಬೇಕು ಏನ್ರಿ, ಯಾರ್ದಾರ ಮನೆ ಒಲಿಗಳು ಹೊರಬೇಕು, ಗಡಿಗೆಗಳು ಹೊರಬೇಕು. ಏನದು ನಮ್ಮದು ಇದು ಜೀವನ ಬ್ಯಾಡ ನಮಗೆ ಅಂದ. ನೀ ಏನು ಕೊಡ್ತಿದ್ದೀವಿ ಕೊಡು, ನಮಗೆ 20 ವರ್ಷ ಸಾಕು, 20 ವರ್ಷ ಸಾಕು. ಒಮ್ಮೇನು ಕೊಟ್ಟಿನಿ ನಡೆ ಅಂದ. ನೀ ಏನು ಹೇಳಿದ್ರು ನಾವು ಹೋಗಂಗಿಲ್ಲ, ನಮಗೆ 20 ಕೊಡ್ಬೇಕು. ಅಲ್ಲೋ ನಿಮಗೆ ಆಲ್ರೆಡಿ ಕೊಟ್ಟಿನಲ್ಲಿ ಕೊಟ್ಟ ಬಳಿಕ ಹ್ಯಾಂಗೆ ಮಾಡೋದು? ಈಗ ನೀ ಏನು ಮಾಡ್ತೀವಿ ಗೊತ್ತಿಲ್ಲ, ಒಟ್ಟು ನಮಗೆ 20 ವರ್ಷ ಕೊಡು ಹೊತ್ತಿಕೊಂಡಂದ. ಹೌದು, ಮತ್ತು ನಿಮ್ಮೂ 20 ಯಾರಿಗೆ ಕೊಡಲಿ ಅನ್ನೋದ್ರಾಗೆ ಕತ್ತಾಗಿನ ಮನುಷ್ಯ ಎದ್ದ. ಅವು ಕತ್ತಿಗಳ ಹೋಗಿದ್ದವು, ಕತ್ತಿ ಜೋಡಿನೇ ಹೋಗಿದ್ದೇವ. ನಾಚಿಕೆಲ್ಲ ಮಾನಿಲ್ಲ ಮರ್ಯಾದಿಲ್ಲ. ಪೊಗಸೆಡೆ ಸಿಗುತ್ತದೆ, ನನಗೂ ಇರಲಿ ನಮ್ಮ ಅಪ್ಪಗೂ ಇರಲಂತ ಹಂಗೆ ಕತ್ತೆಗೆ ಹೋಗ್ಯಾನ. ಅವ ಪರಮಾತ್ಮ ಗಾಬರಿ ಅದ. ಅಲ್ಲೋ ಕತ್ತಿಗಳೇನ ಬಂದವ, ನೀ ಯಾಕೆ ಬಂದು ಯಾವ ಕುಡ್ದಾಗ? ಪರಮಾತ್ಮ ನನಗೆ 40 ಸಾಕಲ್ಲ, ಕತ್ತಿದೊಂದು 20. ಅವ ಅಂದ ಹುಚ್ಚುಗೊಟ್ಟಿ ಕತ್ತಿ ಅಂತ ಕತ್ತಿನೇ ಒಲ್ಲೆ ಅನ್ನಕತ್ತದ. ಅವು ತೊಗೊಂಡು ನೀ ಏನು ಮಾಡ್ತಿದ್ದಿ? ಇಲ್ಲಿ ನಮಗೆ 40 ವರ್ಷ ಸಾಕ, ಕತ್ತಿದೊಂದು 20 ಕೊಡು. ಬ್ಯಾಡ ಅಂದ. ಇಲ್ಲಿ ನನಗೆ ಕತ್ತಿದೊಂದು 20. ಆಯ್ತು ನಡಿ ತಥಾಸ್ತು ಅಂದ ಬಂದ. ಏಟದು ರೀ? 60 ಅದು. ಯಾವಾಗಿಂದ ಕತ್ತಿಗಳು ಹೋಗಿ ಸ್ಟ್ರೈಕ್ ಮಾಡಿ ಬಂದಿದ್ದು ನಾಯಿಗಳಿಗೆ ಗೊತ್ತಾಯ್ತು. ಏನ್ರಿ ಇವು ಒದರ್ತಾವ ನೋಡಿ ನಾಯಿ, ಏನ್ರಿ ನಾಯಿಗಳಿಗೆ ಗೊತ್ತಾಗ್ಬಿಡ್ತು. ಯಾವಾಗಿಂದ ನಾಯಿ ಗೊತ್ತಾಗ ಅಂತ ಕತ್ತಿ ಅಂತ ಕತ್ತಿಗೆ 20 ಕೊಟ್ಟು ನಮ್ಮದೇನದು ಕೆಲಸ ಅಂದ್ವಿ ಭೂಮಿ ಮೇಲೆ. ಯಾರ್ದಾರ ಮನೆ ಕಾಯಬೇಕು, ಅವ್ರು ಹಾಕಿದ ಹಳಸಿದ್ದು ಒಳಸಿದ್ದು ತಿನ್ನಬೇಕು. ಮತ್ತು ತಪ್ಪಿಂದ ಇವ್ರಿಗೆ ನಿದ್ದೆ ಹತ್ತದಾಗ ಯಾರೇ ಕಾಡ್ರು ಬಂದರು ನಾವು ಬಗಳದೆ ಬಂದ್ರೆ ಸುಮ್ಮನೆ ಬಗಳ್ತತ್ತು ಮತ್ತು ಕಲ್ತ್ಕೊಂಡು ನನಗೆ ಹೊಡಿತಾವೆ. ಇದು ಯಾರು ಕಿರಿಕಿರಿ ಹೇಳ್ಯಾರ? ಬ್ಯಾಡ ನಮಗೆ, ನಾವು ಹೋಗಿ ಸ್ಟ್ರೈಕ್ ಮಾಡಿ ನಡೆಯತ್ತೆ ಕೊಣ. ಇವು ಹೋಗಿ ಇವು ಬೇರೆನೇ ಬಗೊಳ್ಳಕತ್ತಾವ. ಅಲ್ಲಿ ಕೈಲಾಸದಾಗ ಹೋಗಿ ಇವು ನಾಯಿಗಳು ಮಾಡ್ತಿದ್ರು. ಸೂರು ಹಿಡ್ದಾವ ನಾಯಿಗಳು. ಕನ್ನಡ ಮಾತಾಡ್ತಾವೆ ಗೊತ್ತಲ್ಲ ನಿಮಗೆ? ಹೇಳಿನಿಲ್ಲ ನಿಮ್ಗೆ, ನಾ ಕನ್ನಡ ಮಾತಾಡ್ತಾವೆ ನಾಯಿ. ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ಓಣಿ ನಾಯಿ ಮಾತಾಡಿಸ್ತದ. ನೋಡ್ರಿ ನೀವ್ಯಾರು ಮಾಡ್ತದಿಲ್ಲ. ಆ ಓಣೆ ನಾಯಿ ಹೇಳ್ತಾರೆ ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತು. ಯಾಕ್ರಿ ಮಜಾ ಮಾತಾಡ್ತಾವೆ ನೋಡಿ. ಆ ಓಣೆ ನಾಯಿ ಈ ಓಣಿಗೆ ಬಂದಾಗ ಈ ಓಣೆ ನಾಯಿ ಆ ನಾಯಿ ನೋಡಿ ಮಾತಾಡಿಸ್ತದ. ಬಂದು 10 ದಿವಸ ಆಯ್ತು, ನೀವು ಒಬ್ಬರೇ ಮಾತಾಡ್ಸಿರಿ. ಕರೆ ಹೇಳ್ರಿ ನೋಡೋಣ. ಇಲ್ಲಿನ ಹಿಂಗೆ ಮಂಗಳಾರತಿ ನಡೆದ್ರಾಗ ಆ ಕಡೆ ಗಂಗಾ ಡಣ್ಣ ಹಂಗೆ ಯಾಕೆ ನಮಗೇನು ನಮಸ್ಕಾರ ಬೇಡ, ಮಾತಾಡ್ಸೋಬೇಡ, ಚಮತ್ಕಾರ ಬೇಡ. ಸೀದಾ ಇನ್ನು ಇಲ್ಲಿ ಮಂಗಳಾರತಿನೇ ಇಲ್ಲ. ಇನ್ನು ಮಂಗಳಾರತಿ ಇನ್ನು ಮಾಡ್ತಾರೆ ಅನ್ನೋದಕ್ಕೆ ಆ ಕಡೆ ಲಕ್ಷ್ಯ ನಿಮ್ಗೆ ಯಾರು ಮಾತಾಡ್ಸು. ಪಾಪ ಅವು ನಾಯಿಗಳು ಎಷ್ಟು ಕಾಜಿ ನೋಡ್ರಿ. ಆ ಕಡೆ ಒಣೆ ನಾಯಿ ಓಣಿಗೆ ಬಂದಾಗ ಇದನ್ನು ಈ ಒಣೆ ನಾಯಿ ಅದಕ್ಕೆ ಮಾತಾಡ್ಸ್ತದ, ಪರಿಚಯ ಮಾಡ್ಕೋತದ. ನೀವ್ಯಾ ಅಂದ್ಕೊಳ್ಳೋಣ ಇದು ಅಂತದ್ದು. ನಾವು ಗೌಡ್ರು ಅನ್ಕೋತ ಹೋಗ್ಬಿಡ್ತದೆ. ಗೊತ್ತದಿಲ್ಲ ಎಷ್ಟು ಚಂದ ಮಾತಾಡಿಸ್ತದ ರೀ. ಇವು ಹೋಗ್ಯನಲ್ಲಿ ವಾತ್ ಒದರ್ಲಕತ್ತು. ಪರಮಾತ್ಮ ಬಂದ, ಅಲ್ಲೋ ನೀವ್ಯಾಕೆ ಒದರ್ಲಕತ್ತಿರಲ್ಲ? ಅಲ್ಲ ಪರಮಾತ್ಮ, ಕತ್ತಿ ಅಂತ ಕತ್ತಿಗೆ ಅಂದ 20 ಕೊಟ್ಟಿದ್ದಿ, ನನಗ್ಯಾಕೆಂದ 40? ನಮಗೂ 40 ಬೇಡ, ನಮಗೂ ಕತ್ತಿ ಹಂಗಿಂದ 20 ಕೊಡು. ಮಗನ ಎಲ್ಲರೂ ಹಿಂಗೆ ಬಂದರೆ ಹುಡುಗಡಿಗೆ ಚಿರಣ ಮಕ್ಕಳು ಸುಮ್ಮ ಹೋಗಿ. ಈಗ ಏನು ಕೊಟ್ಟಿನಿ ಸುಮ್ಮ ಹೋಗಂದ ಪರಮಾತ್ಮ. ಇಲ್ಲ ಅಂತ ಕತ್ತಿಗೆ 20 ಕೊಟ್ಟಿದ್ದಿ, ನನಗೆ ಬೇಡ ಪರಮಾತ್ಮ, ನನಗೂ ಕೂಡ 20 ಕೊಡು ನಾಯಿ ಜಗಳ ತೆಗೆದು. ಹೌದು, ಮತ್ತು ಈಗ ಕತ್ತಿದೇನೋ ಮನುಷ್ಯಾಗಂದ ಕೊಟ್ಟೆ, ನಿಮ್ಮದು ಯಾರಿಗೆ ಕೊಡಬೇಕು? ಇಟ್ಟು ಅನ್ನೋದ್ರೊಳಗಂದ ನಾಯಿಗಳದಂದು ಎದ್ದನೇ ಇವ ಎಲ್ಲದ್ರಾಗೂ ಇರ್ತಾನೆ.
ನೀವು ನೋಡಿ, ನೀವು ನಾಳೆ ಎಲೆಕ್ಷನ್ ಬಂದು ಅಂತಂದ್ರೆ ಕಾಂಗ್ರೆಸ್ದಾಗೂ ಇರ್ತಾನೆ, ಬಿ ಜೆ ಪಿಯಾಗೂ ಇರಾವನೆ, ಜೆ ಡಿ ಎಸ್ದಾಗೂ ಇರಾವನೆ. ಯಾರು ಬರ್ತಾರೆ ಅವ್ರು ಜೆಂಡ ಹಿಡ್ಕೊಂಡು ತಿರ್ಗಾಡವ. ಅವ್ರು 200 ರೂಪಾಯಿ ಕೊಟ್ರಂದ್ರೆ ಅದ್ರ ನಿಶೆ ಕೊಡೋದಿನಂದ್ರೆ ನಿಶೆ ಎಳೆತಾನ. ಹಿಂಗೆ ಜೆ ಡಿ ಎಸ್ ನಿಶೆ ಇಳೀತು, ಕಾಂಗ್ರೆಸ್ಗೆ ಬರ್ತಾನೆ ಮತ್ತೆ. ಯಾಕಡೆ ಸಿಗುತ್ತದ ಆ ಕಡೆ ಹೋಗೋದೆ. ನಮಗೇನು ಹಿಂಗೆ ನಿಯತ್ತ ಏನ್ರಿ, ಹಿಂಗೆ ಅಭಿಮಾನ ಸ್ವಾಭಿಮಾನ ನಿಯತ್ ಅಂತಕ್ಕಂಥ ಇಲ್ಲ. ಒಟ್ಟು ಎಲ್ಲರೂ ಏನು ಸಿಗ್ತದಲ್ಲ ಆ ಕಡೆ ಹೊಂಟ್ಬಿಡೋದು. ಯಾವಾಗಿಂದ ನಾಯಿಗಳಂದ ಇಲ್ಲ ಪರಮಾತ್ಮ ನನಗೆ 20 ಕೊಡು, ಮತ್ತು ನಿನ್ನೂ ಯಾರಿಗೆ ಕೊಡಬೇಕು ಅಟ್ಟು ಅನ್ನೋದ್ರಾಗಿಂದ ಆ ನಡಬರ್ಕೆಂದ ಮನುಷ್ಯ ಎದ್ದ. ಯಾವಾಗಿಂದ ಎದ್ದ, ಯಾಕೋ ನೀ ಯಾಕೆ ಬಂದಿದ್ದಿ? ಇಲ್ಲ ಪರಮಾತ್ಮ ನನಗೆ 60 ಸಾಕಾಗಲಾಗ್ಯಾವ, ಅವ್ನು ನಾಯಿದೊಂದು 20 ಕೊಡು ಅಂದ. ಏನ್ರಿ, ನಾಯಿದೊಂದು 20 ಬ್ಯಾಡ ನಿನಗೆ ಭಾಳ ಹಾಕದ ಆಗಲಿ, ನಿನಗೆ 60 ಆಗ್ಯಾವ ಬ್ಯಾಡ ಅಂತ ಪರಮಾತ್ಮ ಅಂದ. ಇಲ್ಲಿಲ್ಲ ನಮಗೆ ಅವು ಸಾಕಾಗಲಾಗ್ಯಾವ, ನಾಯಿದೊಂದು 20 ಕೊಡು ಅಂದ. ನಾ ಏನು ಮಾಡಲಿ, ತಥಾಸ್ತು ಅಂದ. ತೊಗೊಂಡು ಹೋಗಿ ಏಟದು ಇರೋದಕ್ಕೆ 80 ಅದು ಬತ್ತು ಭೂಮಿಗೆ. ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು. ಗೂಗಿ ಗೊತ್ತಾವಲ್ಲ ನಿಮಗೆ, ಇವೆಲ್ಲ ಹೋಗಿ ಬಂದಿದ್ದು ಗೂಗಿಗೆ ಗೊತ್ತಾಯ್ತು. ಅದು ಗೂಗಿ ಎತ್ತು ಇನ್ನಾವು ಮನೆಯರಿಗೆ ಕಾಯ್ತಾವ, ಇವಿನ್ನ ಕಲ್ಲ ಮಣ್ಣಾರಿ ಹೊರ್ತಾವ. ನಂದೇನದ ಕೆಲಸ? ಎಲ್ಲರೂ ಯಾರ್ದಾರು ಕೊಂಬಿ ಮ್ಯಾಗ ಕೂತ್ಕೊಂಡು ಕಣ್ಣು ಬಿಡ್ಕೋದು ಕುಂದ್ರದು ಏನು ಕೆಲಸ? ಹೌದಲ್ಲ ರೀ, ನಂದೇನು ಕೆಲಸ ಅದ? ಬೇಡ ತೊಗೊಂಡು ಇದನ್ನು ಹೋಗಿ ಸ್ಟ್ರೈಕ್ ಮಾಡ್ತು. ನನಗೂ ಪರಮಾತ್ಮ ನನಗೂ 40 ಬೇಡ, ನನಗೂ 20 ಕೊಡು. ನಿನ್ನೂ ಯಾರಿಗೆ ಕೊಡಬೇಕು? ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ. ಏನ್ರಿ, ಅಷ್ಟೊಂದಕ್ಕೆ ಮನುಷ್ಯ ಅಲ್ಲೇ. ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡುವತ್ತಂದ. ಯಾವಾಗಿಂದ ಗೂಗಿದೊಂದು 20 ನನಗೆ ಕೊಡೋದು ಬ್ಯಾಡ, ನಿನ್ನ ಭಾಳಕ್ಕೆ ಎಟ್ಟು ಹೇಳಿದ್ರು ಕೂಡ ಕೇಳಿಲ್ಲ. ಕಡೆಗೆ ಆ ಗೂಗಿದೊಂದು 20 ಮನುಷ್ಯ ಕೊಟ್ಟ. ಏಟದು? 100 ಅದು. ನಿಜವಾದ ಮನುಷ್ಯ ಜೀವನ ಕಳೆದ ಎಲ್ಲಿತಾನ ರೀ? ಎಲ್ಲಿತಾನೆ ಜೀವನ ಕಳೀತಾನೆ? ನಿಜವಾದ ಜೀವನ ಕಳೀತಕ್ಕಂಥದ್ದು 40. ಏನ್ರಿ, ಒಂದು 15-20 ವರ್ಷ ತನಕ ಬಾಲ್ಯಾವಸ್ಥೆ ಕಳೀತಾನ. 20ರಿಂದ 30-35 ಇರ್ತಾನ ಯೌವನಾವಸ್ಥೆ ಒಳಗೆ ಕಳೀತಾನ. ಮದುವೆಗಿದಿ ಮಾಡ್ಕೋತಾನ, ಅಗದಿ ಹೆಣ್ತಿ ದೊಡ್ಡ ಚೇನಿ ಹೊಡಿತಾನ, ಸಿನಿಮಾ ನೋಡ್ತಾನ. ಯಾವಾಗಿಂದ ಒಂದು 2 ಮಕ್ಕಳಾದವು ಅಂತಂದು ಕೂಡ 40 ಇರ್ತಾನೆ, 2 ಮಕ್ಕಳಾಕವ ಸುಖದಿಂದ ಇರ್ತಾನೆ. ಏನ್ರಿ, ಯಾವಾಗಿಂದ 40 ಅದು ದುಡಿಲಕ್ಕೆ ಚಲೋ ಮಾಡ್ತಾನೆ. ಯಾಕೆ? ಮಕ್ಕಳು ನಡ್ದಾನಲ್ಲ. ಹೆಂಡ್ರಿಗೆ ಆಗ್ಬೇಕು, ಮಕ್ಕಳಿಗೆ ಆಗ್ಬೇಕು, ಅವ್ರಿಗೆ ಆಗ್ಬೇಕು, ಇವ್ರಿಗೆ ಆಗ್ಬೇಕು. ದುಡಿದು ಏನ್ರಿ, ನಾಳೆ ಮುಂದಿನ ವರ್ಷನೋ ಆಚೆ ವರ್ಷನೋ ಹಿಂಗೆ ಅನ್ಕೋತ ಏನ್ರಿ, ದುಡಿದು ಯಾರೇ ಬಂದು ಏನು ಮರ ನಿಮ್ಮ ಅಪ್ಪ ಏನು ಕತ್ತಿ ದುಡ್ದಂಗೆ ದುಡಿತಾನೋ ಮರ ಅಂತ. ಕತ್ತಿ ದುಡ್ದಂಗೆ ದುಡಿಯೋದಲ್ಲ, ಅದು ಕತ್ತಿನೇ ಅದದು. ಅದು ಕತ್ತಿ ಅದದು. ಕತ್ತಿ ದುಡ್ದಂಗೆ ದುಡಿತದೆ. ಕಲ್ಲು ಬರ್ತದೆ, ಮಣ್ಣು ಬರ್ತದೆ, ನೀರು ತರ್ತದೆ, ಏನೋ ಮಾಡ್ತದೆ. ಯಾರ್ದಾರು ಹೊಲ್ದಾಗ ದುಡಿತದೆ, ತನ್ನ ಹೊಲ್ದಾಗ ದುಡಿತದೆ. ಎಷ್ಟು ಕಷ್ಟ ಬಂದರೂ ಕೂಡ ಕತ್ತಿ ದುಡ್ದಂಗೆ ದುಡ್ದು ಇದು ಕಾಲು ಅದು ತಿಳ್ಕೊರಿ. ಕಾಲು ಡೊಂಕ ಅದು ಅಡ್ಡುಣಿಗೆ ಆದಂಗೆ ಅದು. ಇದು ಮನೆ ಹಿಡಿತು. ಮನೆ ಹಿಡಿದು ಕೂಡ ಇಟ್ಟಾಗೋದ್ರಾಗ ಮಕ್ಕಳು ಕಾರ್ಬಾರ್ ಕಸ್ಕೊಂಡಿರ್ತಾರೆ. ಕಾರ್ಬಾರ್ ಕಸ್ಕೊಂಡು ಮಕ್ಕಳನ್ನ ಕಾರ್ಬಾರ್ ಮಾಡ್ತಿರ್ತಾರೆ. ಮತ್ತು ಇದ್ರದ್ದು ಏನ್ರಿ ಕೆಲಸ? ದುಡಿಲಕ್ಕೆ ತಾಕತ್ತಿಲ್ಲ. ಮನೆ ಕಟ್ಟಿ ಮ್ಯಾಗ ಕೂತಿಂದ ಒಂದು ಸೌಂಡ್ ವರ್ ಒದರ್ಲಕ್ಕೆ ಚಾಲು ಮಾಡ್ತಾನೆ. ಏನ್ರಿ, ಸ್ವಸ್ಥರಿಗೆ ಸೇರಂಗಿಲ್ಲ, ಹೆಣ್ತಿಗೆ ಸೇರಂಗಿಲ್ಲ, ಮಕ್ಕಳಿಗೆ ಸೇರಂಗಿಲ್ಲ. ಅದೇ ಹಂಗಾಯ್ತು, ಇದು ಹೆಂಗಾಯ್ತು, ನಾವು ಕಲ್ಲು ಹೊರ್ತಿದ್ದೆ, ಮಣ್ಣು ಹೊರ್ತಿದ್ದೆ, ಇವೇನು ಮಾಡ್ತಾವ ಅವೇನು ಮಾಡ್ತಾವ ತಂದೊಂದು ಸೌಂಡ್ ವರ್. ಯಾರೇ ನೋಡಿದ್ರು ಏನು ಒದರ್ತವ? ನೀನು ನಾಯಿ ಒದ್ರದಂಗೆ ನಿಮ್ಮ ಮುದಕ್ಕೆ. ಅದು ನಾಯಿ ಒದ್ರದಂಗೆ ಒದರೋದಲ್ಲ, ಅದು ನಾಯಿ ಜನ್ಮದಕ್ಕೆ 60ರಿಂದ 80 ತನಕ ಒದರ್ತದೆ. ಯಾಕ್ರಿ ಒದರ್ತದಿಲ್ಲ? ನೋಡಿ ನೀವು, ಒಂದೊಂದು ಭಯಂಕರ ಒದರ್ತಿರ್ತಾವೆ ಮುದುಕರು. 60ರಿಂದ 80 ತನಕ ಭಯಂಕರ ಒದರ್ತಿರ್ತಾವೆ. ಏನ್ರಿ, ಒಂದು ಕಡೆ ಕೆಮ್ಮ, ಒಂದು ಕಡೆ ಗೋರ, ಇವೆಲ್ಲ ಹತ್ತಿರ್ತಾವೆ. ಹೌದಾ? ಇಲ್ಲ, ಬೀಡಿ ಸೇದಿರ್ತದೆ ಮೊದಲ. ಅದಕ್ಕಾಗಿ ಬೀಡಿ ಸೇದೋರದಿಂದ ಒಂದು 3 ಲಾಭವ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಸುಳ್ಳಲ್ಲಿ ನಿಮಗೆ ಹೇಳೋದು, ಬೆಸ್ಟ್ ಹೇಳ್ತೀನಿ ಕೇಳಿ ನಿಮ್ಗೆ. ಬೀಡಿ ಸೇದೋರ ಮನೆ ಕಳ್ತನ ಆಗಲ್ಲ. ಆಮೇಲೆ ಬೀಡಿ ಸೇದವ್ರಿಗೆ ನಾಯಿ ಕಚ್ಚಲ್ಲ. ಬೀಡಿ ಬಿಗಿಯವ್ರಿಗೆ ನಾಯಿ ಕಚ್ಚಲ್ಲ. ಆಮೇಲೆ ಬೀಡಿ ಬಿಗಿಯವ್ರಿಗೆ ಅಂದ್ರೆ ಬೀಡಿ ಕೂದಲು ಬೆಳಗಾಗಲ್ಲ. ಹೆಂಗದ ಮಜಾ ರೀ? ಬೀಡಿ ಸೇದವನಿಗೆ ಮನೆತನ ಕಳ್ತನ ಆಗಲ್ಲ, ಬೀಡಿ ಸೇದವನಿಗೆ ನಾಯಿ ಕಚ್ಚಲ್ಲ, ಆಮೇಲೆ ಅಂದ್ರೆ ಬೀಡಿ ಸೇದವನಿಗೆ ತಲೆ ಬೆಳಗಾಗಲ್ಲ. 3 ಲಾಭ ನೋಡಿ ಬೀಡಿ ಸೇದವನು. ಅದು ಹೆಂಗೆ ರೀ ಅಂತೀರೇನು ನೀವು? ಈ ಬೀಡಿ ಸೇದಿ ಅಂದ್ರೆ ಡಗ್ ಹತ್ತಿರ್ತದೆ. ಏನು ರೀ, ಇದ್ರ ಮನೆ ಕಳ್ತನ ಆಗಂಗಿಲ್ಲ. ಯಾಕಂದ್ರೆ ಇದು ಬೆಳಗನ ಮಕ್ಕೊಳಲ್ಲ. ಮನ್ಯಾಗ ಒಳಗೆ ಮಕ್ಕೊಂಡ್ರೆ ಇದ್ರ ಕಿರಿಕಿರಿ ತಾಳದಲ್ಲಕ ಹೊರಗೆ ಕಟ್ಟಿಗೆ ಮನೆಗೆ ಸಿರ್ತಾವೆ. ಇದಕ್ಕೆ ಇವ ಮನೆ ಮುಂದೆ ಮಕ್ಕೋಣ ಮಾಡ್ತಿರ್ತಾವೆ ನೋಡಿ. ನಾವು ಡಗ್ ಹತ್ತಿ ಹತ್ತಿರ್ತದಲ್ಲ ರೀ, ದಮ್ಮ ಕೆಮ್ಮ ಹತ್ತಿ ಹಾಯವ ಹೊರಗೆ ಒಂದು ಸೌಂಡ್ ನೆಳತಿರ್ತಾವೆಲ್ಲ. ಯಾವಾಗಿಂದ ನೆಳತಿರ್ತಾವೆ? ಬೆಳಗನಂದ ಎಚ್ಚರಿದ್ದಂಗೆ ಇರ್ತಾವಲ್ಲ ರೀ. ಮತ್ತು ಇವ್ರ ಮನೆ ಕಳ್ತನ ಹೆಂಗೆ ಹಾಕೋ ಹೇಳ್ರಿ? ಬೆಳಗನ ಕಳ್ತನ ಹಾಕೋರು ಇವ್ರ ಮನೆ. ಯಾಕಂದ್ರೆ ಬೆಳಗನ ನೆಳತಿದ್ದ
ಬೆಳಗನೆ ಹತ್ತಿರ್ತಾನೆ ಇವ್ನ ಮನೆ ಕಳತಾನೆ ಆಗಲ್ಲ.